ಇನ್ನು ತುಳು ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಅವರು ಈ ವಿಚಾರಕ್ಕೆ ರಿಪ್ಲೈ ಮಾಡಿದ್ದಾರೆ. ದಯಾನಂದ್ ಕತ್ತಲ್ ವೈಯಕ್ತಿಕವಾಗಿ ಕಾಂತಾರ ಸಿನಿಮಾವನ್ನು ವಿರೋಧಿಸಲಾಗ್ತಾ ಇದೆ. ಈ ವಿಚಾರದಲ್ಲಿ ದೈವ ನರ್ತಕರಾಗಿ ಹೇಳಿದ ಮಾತು ವಿಶ್ವಾಸಾರ್ಹತೆಗೆ ಧಕ್ಕೆ ತರುವಂಥದ್ದು. ನಟ ರಿಷಬ್ ಶೆಟ್ಟಿ ಬೇರೆ ಕಡೆ ದೈವದ ಪ್ರಶ್ನೆಯನ್ನ ಇಡ್ಲಿ, ದೈವ ಎಂದಿಗೂ ಯಾರನ್ನೂ ಶಿಕ್ಷಿಸುತ್ತೇನೆ, ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಹೇಳಲ್ಲ ಅಂತ ಪಬ್ಲಿಕ್ ಟಿವಿಗೆ ತುಳು ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಅವರು ಹೇಳಿರ್ತಕ್ಕಂಥದ್ದು. ಅಂದರೆ ಇವರು ಕೂಡ ಆ ದೈವದ ನುಡಿಯ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ದಾರೆ. ನೋಡಿ, ನಮ್ಮ ಜೊತೆ ತುಳು ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ಈಗ ಕಾಂತಾರ ಸಿನಿಮಾದಲ್ಲಿ ದೈವಕ್ಕೆ ಅಪಚಾರ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ದೈವಸ್ಥಾನದಲ್ಲಿ ಈ ಬಗ್ಗೆ ದೂರು ಕೂಡ ಆಗಿದೆ, ದೈವ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಸೊ ತಾವೇನು ಹೇಳ್ತೀರಾ, ಸಂಶೋಧಕಿಯಾಗಿ ತಾವು ಕೂಡ ಸಿನಿಮಾವನ್ನು ವೀಕ್ಷಣೆ ಮಾಡಿರ್ತೀರಾ, ಏನು ಹೇಳ್ತೀರಾ? ಅಪಪ್ರಚಾರ ಆಗಿದೆಯಾ, ಅಪಚಾರ ಆಗಿದೆಯಾ? ನಾನು ಕಾಂತಾರ ಮೊದಲು ಈಗ 2 ವರ್ಷ ಮುಂಚೆ ಬಂದದ್ದನ್ನು, ಈಗ ಬಂದದ್ದನ್ನು, ಕಾಂತಾರ ಚಾಪ್ಟರ್ 1 ಅಧ್ಯಾಯ 1 ಕೂಡ ನೋಡಿದ್ದೇನೆ. 2ರಲ್ಲಿ ಕೂಡ ದೈವದ ಪಾವಿತ್ರ್ಯತೆಗೆ, ಗಾಂಭೀರ್ಯತೆಗೆ, ಅದರ ಇದಕ್ಕೆ ಏನು ಪಾವಿತ್ರ್ಯತೆಗೆ ಎಲ್ಲೂ ಧಕ್ಕೆ ಆಗಲಿಲ್ಲ. ದೈವವನ್ನು ಸರಿಯಾದ ರೀತಿಯಲ್ಲಿ ತೋರಿಸಿದ್ದಾರೆ, ಎಲ್ಲೂ ಕೂಡ ಧಕ್ಕೆ ಆಗಲಿಲ್ಲ, ದೈವಾರಾಧನೆಗೆ ಅಪಚಾರ ಆಗಲಿಲ್ಲ. ಇನ್ನು ಸಿನಿಮಾದಲ್ಲಿ ತೋರಿಸುವುದೇ ಅಪಚಾರ ಅಂತಾದರೆ, ಸಿನಿಮಾ ಅನ್ನೋದು ಒಂದು ದೃಶ್ಯ ಮಾಧ್ಯಮ. ಇದಕ್ಕಿಂತ ಮೊದಲೇ ನಾಟಕದಲ್ಲಿ, ಯಕ್ಷಗಾನದಲ್ಲಿ ದೈವಗಳನ್ನು ತೋರಿಸಿದ್ದಾರೆ ಮತ್ತು ಇದಕ್ಕಿಂತ ಮೊದಲು ಅನೇಕ ಸಿನಿಮಾಗಳಲ್ಲಿ ದೈವಗಳನ್ನು ತೋರಿಸಿದ್ದಾರೆ. ಆದರೆ ಆ ಸಿನಿಮಾಗಳು ಹೆಚ್ಚು ವಿಶ್ವವಿಖ್ಯಾತ ಆಗದ ಕಾರಣ ಹೆಚ್ಚು ಪ್ರಚಾರ ಆಗಲಿಲ್ಲ, ದೈವಗಳ ಬಗ್ಗೆ ಪ್ರಚಾರ ಆಗಲಿಲ್ಲ ಮತ್ತು ಕೆಲವು ತುಳುವಿನಲ್ಲಿ ಬಂತು, ಹಾಗೆ ಹೊರ ಜಗತ್ತಿಗೆ ಗೊತ್ತಾಗಲಿಲ್ಲ. ಈ ಕಾಂತಾರ ಬಹಳ ಫೇಮಸ್ ಆಯಿತು, ಅದರಿಂದಾಗಿ ಹೊರ ಜಗತ್ತಿಗೆ ದೈವಾರಾಧನೆ ಬಗ್ಗೆ ಗೊತ್ತಾಯಿತು. ಇನ್ನು ದೈವವನ್ನು ಅಲ್ಲಿ ದೈವಾರಾಧನೆಯಲ್ಲಿ ಏನು ರಿಷಬ್ ಶೆಟ್ಟಿ ಪಾತ್ರಧಾರಿಗೆ ದೈವದ ಆವೇಶ ಬಂತು. ಈ ದೈವದ ಆವೇಶ ದೈವದ ಕಳದಲ್ಲಿ ಆಗುವುದನ್ನು ನಾವು ಇದೆ ಎಲ್ಲ ಕಡೆ. ದೈವ ಕಟ್ಟಿದವರಿಗೂ ಬರ್ತದೆ, ದೈವದ ಆವೇಶ ಅಲ್ಲಿ ಪಾತ್ರೆಗೆ ಕೂಡ ಬರೋದುಂಟು. ಇಲ್ಲಿ ರಿಷಬ್ ಶೆಟ್ಟಿಯವರ ಮೇಲೆ ದೈವದ ಆವೇಶ ಬಂದದ್ದನ್ನು ತೋರಿಸ್ತಾರೆ ಈ 2ನೇ ಭಾಗದಲ್ಲಿ ಕೂಡ. ಇದನ್ನು ಅಲ್ಲಿ ಅದು ಅಭಿನಯ ಆಗಿ ತೋರಿಸಿದ್ದಾರೆ. ಇಂತಹ ದೈವದ ಅಭಿನಯವನ್ನು ಈ ಹಿಂದೆ ಕೂಡ ಮಾಡಿದ್ದಾರೆ ಅಂತ ಬೇರೆ ಕಡೆ ಕೂಡ. ಹಾಗೆ ದೈವವನ್ನು ಸಿನಿಮಾದಲ್ಲಿ ದೈವವನ್ನು ತೋರಿಸಿದ್ದು ಈಗ ಅಪಚಾರ ಆಗುವಾಗ ತೋರಿಸಲಿಲ್ಲ. ಒಂದಿಷ್ಟು ಸೀನ್ಗಳಿಗೆ ತೋರಿಸಿದ್ದು ತಪ್ಪು ಅಂತಾದ್ರೆ ಈ ಹಿಂದೆ ಕೂಡ ಆಗಿದೆ ಅಂತ ಒಂದಿಷ್ಟು ಸೀನ್ಗಳಿಗೆ ಆಕ್ಷೇಪ ಇದೆ. ಅದರಲ್ಲಿ ಪ್ರಮುಖವಾಗಿ ಗುಳಿಗನಾಗಿ ರಿಷಬ್ ಅವರು ಆಕ್ಟ್ ಮಾಡ್ತಾರೆ, ಅದರಲ್ಲಿ ಕೊಲೆ ಮಾಡುವಂತಹ ಸೀನ್ ಇದೆ, ಅಂದ್ರೆ ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವಂತಹ ಸೀನ್ ಇದೆ. ಅದಕ್ಕೆ ಆಕ್ಷೇಪ ಇದೆ. ದೈವ ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಕೊಲೆಯನ್ನ ಮಾಡೋದಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ನೆತ್ತರಿನಲ್ಲೇ ತೋರಿಸಿದ್ದಾರೆ ದೈವವನ್ನ, ಆ ರೀತಿ ಇಲ್ಲ ನಮ್ಮ ದೈವ ಅನ್ನುವಂಥದ್ದು. ಇನ್ನು ಗಗ್ಗರವನ್ನ ಕೂಡ, ಅದು ತುಂಬಾ ಪವಿತ್ರತೆ ಇರುವಂತಹ ಆಭರಣ, ಅದನ್ನ ಕೂಡ ಧರಿಸಿದ್ದಾರೆ. ಈ ರೀತಿಯ ಆಕ್ಷೇಪಗಳು. ಈಗ ದೈವ ಯಾರನ್ನು ಕೊಲೆ ಮಾಡಲಿಲ್ಲ ಅಂದರೆ ಸಂಹಾರ ಮಾಡಲಿಲ್ಲ ಅಂತ, ಕೊಲೆ ಹೇಳುವ ಪದವನ್ನು ಬಳಸುವುದಿಲ್ಲ ನಾವು ಇದರಲ್ಲಿ. ಸಂಹಾರ ಮಾಡಲಿಲ್ಲ ಅಂತ ಹೇಳಿ ಆಕ್ಷೇಪಗಳು. ಇದು ಅಧ್ಯಯನದ ಕೊರತೆ. ಅಂದರೆ ಸಾಮಾನ್ಯ ಜನರಿಗೆ ದೈವಾರಾಧನೆ ಬಗ್ಗೆ ಹೆಚ್ಚು ಅಧ್ಯಯನ ಇರುವುದಿಲ್ಲ, ಮಾಹಿತಿ ಇರುವುದಿಲ್ಲ. ನಾನು ಕಳೆದ 20 ವರ್ಷಗಳಿಂದ ಅಧ್ಯಯನ ಮಾಡಿ 1253 ದೈವಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ವಿಶ್ಲೇಷಣೆ ಮಾಡಿ ನನ್ನ ಕರಾವಳಿಯ 1001 ದೈವಗಳು ಪುಸ್ತಕದಲ್ಲಿ ಬರೆದೇನೆ. ಇದು 2 ವರ್ಷ 3 ವರ್ಷ ಮೊದಲೇ ಪಬ್ಲಿಷ್ ಆದ ಪುಸ್ತಕ. ಈ ಪುಸ್ತಕವನ್ನು ನೀವು ತೆರೆದು ನೋಡ್ಬೋದು. ಇದರಲ್ಲಿದೆ ಕೊಯ್ಯತ್ತಾಯಿ ದೈವ ಎದುರಿಗೆ ಸಿಕ್ಕಿದವರನ್ನು ತುಂಡು ತುಂಡು ಮಾಡಿ ಬಿಸಾಡಿದ ಉಲ್ಲೇಖ ಇದೆ. ಕತ್ತಲೆ ಕಾನ ಗುಳಿಗ ಚಾಮುಂಡಿ ದೈವಕ್ಕೆ ದ್ರೋಹ ಮಾಡಿದಂತಹ ಗಣಪತಿ ಭಟ್ಟ ಅನ್ನುವನನ್ನು ಸಂಹರಿಸಿದ ಉಲ್ಲೇಖ ಅದರಲ್ಲಿದೆ. ಇನ್ನು ಅನೇಕ ದೈವಗಳು ಬೇರೆಯವರನ್ನು ಸಂಹಾರ ಮಾಡಿದ ಉಲ್ಲೇಖಗಳು ಅದರಲ್ಲಿದೆ. ಈಗ ಕೊಯ್ಯತ್ತಾಯಿ ದೈವ ಬಹಳ ಉಗ್ರ ದೈವ, ಅದು ರಕ್ತ ಭರಿಸಿದ್ದು ಎಲ್ಲವೂ ಕೂಡ ಅದರಲ್ಲಿದೆ, ಅದರ ಉಲ್ಲೇಖ ಇದೆ. ನಾನೀಗ ರಿಷಬ್ ಶೆಟ್ಟರ್ ಸಿನಿಮಾಕ್ಕೋಸ್ಕರ ಹೇಳುವುದಲ್ಲ, ರಿಷಬ್ ಶೆಟ್ಟರ್ ನನಗೆ ಸ್ನೇಹಿತರು ಅಲ್ಲ, ಏನಲ್ಲ, ನಾನು ಅವರ ಅಭಿಮಾನಿ ಮಾತ್ರ ಅಷ್ಟೇ. ನಾನು ಅವರ ಸಮರ್ಥನೆ ಮಾಡಲಿಕ್ಕೋಸ್ಕರ ಹೇಳುವುದಲ್ಲ. ಈಗ 3 ವರ್ಷ ಮೊದಲೇ ಬರೆದ ಪುಸ್ತಕದಲ್ಲಿ ಅದು ಇದೆ, ದಾಖಲೆ ಇದೆ. ನಾನು ಎಲ್ಲಿಂದಲೂ ಬರೆದಲ್ಲ, ನಾನು ಸ್ವಂತ ಕತೆ ಕಟ್ಟಿ ಬರೆಯುವುದಲ್ಲ, ಬೇರೆಯವರನ್ನ ಮಾಹಿತಿ ಸಂಗ್ರಹ ಮಾಡಿ ನನ್ನದೇ ಆದ ಅಧ್ಯಯನದ ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿ ಬರೆದದ್ದು. ಆ ಪುಸ್ತಕದಲ್ಲಿ ಅಂತಹ ಅನೇಕ ಉಲ್ಲೇಖಗಳಿವೆ. ಈಗ ಏನಾಗ್ತದೆ ಅಂದರೆ, ಸಿನಿಮಾ ಬಂದ ಬಳಿಕ ಹಾದಿ ಬೀದಿಯಲ್ಲಿ ದೈವದ ಅನುಕರಣೆಯನ್ನ ಮಾಡುವಂಥದ್ದು, ದೈವದ ಆಹ್ವಾನ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಹುಚ್ಚುಚ್ಚಾಗಿ ವರ್ತನೆಯನ್ನ ಮಾಡುವಂಥದ್ದು ದೈವ ನರ್ತಕರಿಗೆ, ದೈವಾರಾಧಕರಿಗೆ ದೊಡ್ಡ ಮಟ್ಟದ ಬೇಸರವನ್ನು ತಂದಿದೆ. ಈ ಒಂದು ದೈವದ ಅಭಿನಯವನ್ನು ಮಾಡೋದು ಇಲ್ಲಿ 2 ರೀತಿಯಲ್ಲಿ ಆಗ್ತದೆ. ಈ ಸಿನಿಮಾ ಹಾಲಲ್ಲೆಲ್ಲ ನಾನು ನೋಡಿದೆ. ಒಂದು ಭಾವಾವೇಶ ಆಗೋದು, ಆ ಭಕ್ತಿಯ ತೀವ್ರತೆಗೆ ಒಳಗಾಗಿ ಅವರಿಗೆ ನಡುಕ ಬರುವುದು, ಅದು ಬೇಕು ಅಂತ ಮಾಡೋದಲ್ಲ, ಅದು ಸಹಜವಾಗಿ ಬರುವುದು. ಸಾಮಾನ್ಯವಾಗಿ ದುರ್ಬಲ ಮನಸ್ಸಿರುವವರಿಗೆ ಇದಾಗ್ತದೆ. ಇದು ಇಲ್ಲಿ ಮಾತ್ರ ಅಲ್ಲ, ಭೂತಕೋಲ ಆಗುವ ಬೇರೆ ಕಡೆ ಎಲ್ಲ ನಾನು ನೋಡಿದ್ದೇನೆ. ಭೂತಕೋಲಕ್ಕೆ ಸಂಬಂಧಪಡದೆ ಹೊರಗಿನಿಂದ ಬಂದ ವ್ಯಕ್ತಿ ಮೇಲೆ ಕೂಡ ಈ ರೀತಿ ಆದದ್ದಿದೆ. ಅದು ದೈವ ಬರುವುದಲ್ಲ, ಭಾವಾವೇಶ ಆಗುವುದು.
ಅಂದರೆ ಆ ಕ್ಷಣಕ್ಕೆ ಅವರು ಭಾವಾವೇಶಕ್ಕೆ ಒಳಗಾಗೋದಷ್ಟೇ. ಭಾವಾವೇಶ ಏನು ಅಂತ ಹೇಳಬೇಕಾದ್ರೆ ನಾನು ತುಂಬ ದೊಡ್ಡ ಉದಾಹರಣೆಯನ್ನು ಕೊಡಬೇಕು. ನಾನು ಸಣ್ಣ ಉದಾಹರಣೆ ಕೊಡೋದಾದರೆ ಭಕ್ತ ಪ್ರಹ್ಲಾದ ನಾಟಕ ಆಗ್ತದೆ, ಸಣ್ಣ ಮಕ್ಕಳು ಮಾಡ್ತಾ ಇರ್ತಾರೆ ಹೈಸ್ಕೂಲ್ನವರು. ಕಯಾದು ತನ್ನ ಮಗನಿಗೆ ವಿಷವನ್ನು ಕೊಡ್ತಾಳೆ ಅಲ್ಲಿ ಪ್ರಹ್ಲಾದನಿಗೆ, ಆಗ ಬಿಕ್ಕಿ ಬಿಕ್ಕಿ ನಿಜವಾಗಿ ಆಡ್ತಾಳೆ. ಅಲ್ಲಿ ಅವಳು ಕೊಡೋದು ವಿಷ ಅಲ್ಲ, ಅಲ್ಲಿರೋದು ಅವಳ ಮಗ ಅಲ್ಲ, ಆದರೆ ಆ ಕ್ಷಣಕ್ಕೆ ಅವಳು ಕಯಾದು ತಾನು ಅಂತ ಅಂದ್ಕೊಂಡಿರ್ತಾಳೆ ಆ ಹುಡುಗಿ. ಆಗ ಭಾವಾವೇಶಕ್ಕೊಳಗಾಗೋದು ಹೊರತು ಕಯಾದು ಅವಳ ಮೈಯಲ್ಲಿ ಬರುವುದಲ್ಲ. ಹಾಗೆ ಇಲ್ಲಿ ಭಕ್ತರಿದ್ದಾರಲ್ಲ ಭಾವಾವೇಶಕ್ಕೆ ಒಳಗಾಗಿರ್ತಾರೆ. ಸಮರ್ಥನೆ ಮಾಡ್ಕೋತಾ ಇದ್ದೀರಾ? ಹಾದಿ ಬೀದಿಯಲ್ಲಿ ಮಾಡುದು ತಪ್ಪು, ಕೃತಕವಾಗಿ ಮಾಡಿದ್ರೆ ತಪ್ಪು, ಸಹಜವಾಗಿ ಬಂದ್ರೆ ಅದು ಅವರ ತಪ್ಪಲ್ಲ, ಅವರಿಗೆ ತಿಳುವಳಿಕೆ ಹೇಳಬೇಕು. ಅವರು ಪ್ರಚಾರದ ಹುಚ್ಚಿಗೂ ಕೂಡ ಮಾಡ್ತಾ ಇದ್ದಾರೆ, ರೀಲ್ಸ್ ಹುಚ್ಚಿಗೆ ಮಾಡೋದು, ಪ್ರಚಾರದ ಹುಚ್ಚಿಗೆ ಮಾಡೋದು ತಪ್ಪು, ಸರಿಯಾದ್ದಲ್ಲ. ಈಗ ದೈವದ ರಿಷಬ್ ಶೆಟ್ಟರು ಕೂಡ ಅಭಿನಯವನ್ನೇ ಮಾಡಿದ್ದು, ಆದರೆ ಅಲ್ಲಿ ದೈವ ಸ್ಥಾನವನ್ನು ತೋರಿಸಿ ಇದೆಲ್ಲ ಮಾಡಿ ಅದಕ್ಕೆ ಕ್ರಮ ಪ್ರಕಾರ ಮಾಡಿದ್ದಾರೆ. ಕೊನೆಯ ಪ್ರಶ್ನೆ ಮೇಡಮ್, ಈಗ ದೈವ ಎಚ್ಚರಿಕೆಯನ್ನು ಕೊಟ್ಟಿದೆ, ಅಂದರೆ ಆಸ್ಪತ್ರೆ ನನ್ನನ್ನು ದುಡ್ಡಿಗಾಗಿ ಬಳಸ್ಕೊಂಡ್ರೆ ಆಸ್ಪತ್ರೆ ಸೇರುವಂತೆ ಮಾಡುತ್ತೇನೆ, ಈ ರೀತಿಯ ಎಚ್ಚರಿಕೆ ರವಾನೆ ಮಾಡಿರುವಂಥದ್ದು ತುಂಬ ಆತಂಕಕ್ಕೆ ಕಾರಣವಾಗಿದೆ. ಜೊತೆಗೆ ಚಿತ್ರತಂಡಕ್ಕೂ ಕೂಡ ಇದರಿಂದ ಯಾವ ರೀತಿ ಸ್ವೀಕರಿಸುತ್ತೆ ಇದನ್ನು? ದೈವಗಳೆಲ್ಲ ತನ್ನನ್ನು ನಂಬಿದವರು ಸುಖವಾಗಿ ಬದುಕಬೇಕು ಅಂತ ಹರಸ್ತಾರೆ. ಎಲ್ಲಿ ಕೂಡ ನಾನು ನಾಶ ಮಾಡ್ತೇನೆ ಅಂತ ಹೇಳುವುದಿಲ್ಲ, ಆಸ್ಪತ್ರೆಗೆ ಹೋಗುವಾಗ ಮಾಡ್ತೇನೆ ಅಂತ ದೈವಗಳು ಹೇಳುವುದಿಲ್ಲ, ದೈವಗಳು ದುಡ್ಡು ಮಾಡಬಾರ್ದು ಅಂತ ಹೇಳುವುದಿಲ್ಲ ಎಲ್ಲಿ ಕೂಡ. ಈಗ ಸಿನಿಮಾದಲ್ಲಿ ಕೂಡ ನಾನು ಕೋರ್ಟಿನ ಮೆಟ್ಟಿಲಲ್ಲಿ ನೋಡಿಕೊಳ್ತೇನೆ ಅಂತ ದೈವ ಹೇಳಿದೆ, ಆದರೆ ಅದು ಸಿನಿಮಾ ದಂತಕಥೆ, ಅದು ರಿಯಲ್ ಅಲ್ಲ. ಇಲ್ಲಿ ರಿಯಲ್ ಆಗಿ ದೈವ ಹೇಳಿದೆ ಇದು. ಹಾಗಾಗಿ ನಮಗೆ ಇದರ ದೈವಾರಾಧನೆಯ ಬಗ್ಗೆ ಒಂದು ವಿಶ್ವಾಸಾರ್ಹತೆ ಹೋಗುವ ಹಾಗೆ ಆಗಿದೆ. ದೈವಗಳು ಎಂದು ಕೂಡ ಯಾರಿಗೆ ಕೂಡ ಹಾನಿ ಮಾಡ್ತೇನೆ ಅಂತ ಹೇಳುವ ಕ್ರಮ ಇಲ್ಲ. ಇನ್ನು ನನ್ನನ್ನು ಗಳಿಸಿ ದುಡ್ಡು ಮಾಡಿದ್ದಾರೆ ಅಂತ ಹೇಳಿ ಯಾರು ದುಡ್ಡು ಮಾಡೋದಿಲ್ಲ. ಸಿನಿಮಾವನ್ನು ಮಾಡೋದು ದುಡ್ಡು, ನಾನು ಕೆಲಸಕ್ಕೆ ಬರೋದು ದುಡ್ಡಿಗೆ. ಈಗ ಅದೇ ದೈವ ಕಟ್ಟಿದವರು ಯಾರು? ಪಿಲ್ಚಂಡಿ ದೈವ ಕಟ್ಟಿದ್ದು ಕತ್ತಲ್ ಸರ್ ಅಂತ ಮೊನ್ನೆ ಕೇಳಿದ್ದು ದಯಾನಂದ ಕತ್ತಲ್ ಸರ್. ಅವರು ಕೂಡ ಕೋಲವನ್ನು ಕಟ್ಟುವುದು ದುಡ್ಡಿಗಾಗಿ, ಉಚಿತವಾಗಿ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಬದುಕಲಿಕ್ಕೆ ನಮಗೆ ದುಡ್ಡು ಬೇಕು. ಮೊದಲಾದರೆ ಪಡಿ ಅಕ್ಕಿ ಅದಕ್ಕೆ ಸುಣ್ಣ ಅದು ಇದು ಅಂತ ಬೇಕಾದ್ದನ್ನು ಕೊಡ್ತಾ ಇದ್ದಿದ್ದು, ಈಗ ದುಡ್ಡನ್ನೇ ಕೊಡ್ತಾ ಇರೋದು. ಆ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ದುಡ್ಡು ಬೇಕು ಅದನ್ನು. ಹಾಗೆ ದುಡ್ಡಿಗಾಗಿ ದೈವವನ್ನು ಬಳಸಿದ್ದಾರೆ ಅಂತ ಹೇಳ್ತಾರೆ. ದೈವ ಕಟ್ಟೋದು ಕೂಡ ದುಡ್ಡಿಗಾಗಿ ಅಲ್ವಾ? ಮೊದಲು ಪಡಿಯಕ್ಕಿಯಲ್ಲಿ ಅಲ್ವ ಮಾಡ್ತಾ ಇರೋದು. ಅದು ಅದು ದೈವ ಹೇಳಿದ ಮಾತಾಗಲಿಕ್ಕೆ ಸಾಧ್ಯ ಇಲ್ಲ. ದೈವಕ್ಕೆ ಅಷ್ಟು ಗೊತ್ತಿರ್ತದೆ. ಅದು ಆ ಹಣಕ್ಕಾಗಿ ಮಾಡಿದ್ದಾರೆ. ಜಗತ್ತಿನ ಎಲ್ಲರೂ ದುಡಿಯುವುದು ಹಣಕ್ಕೋಸ್ಕರವೇ. ಹಣ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವಾ? ಹಣವೇ ಎಲ್ಲ ಅಲ್ಲ, ಆದರೆ ಹಣವಿಲ್ಲದೆ ಬದುಕಲಿಕ್ಕೆ ಸಾಧ್ಯವಾ? ಸಿನಿಮಾ ಮಾಡೋದು ಕೂಡ ಹಣ, ಅಸ್ತಿತ್ವ, ಹೆಸರು ಎಲ್ಲವೂ. ಪ್ರತಿಯೊಬ್ಬ ನಾನು ದುಡಿಲಿಕ್ಕೆ ಬರ್ತೇನೆ ಜಾಬಿಗೆ, ಯಾಕೆ? ದುಡ್ಡು ಬೇಕು. ರಿಷಬ್ ಅವರು ಹೇಳ್ತಾ ಇದ್ರು, ನಾವು ದೈವ ಕಟ್ಟುವವರು ಕೂಡ ದುಡ್ಡಿಗಾಗಿ ಕಟ್ಟುದಲ್ಲ. ಈಗ ರಿಷಬ್ ಅವರು ಹೇಳ್ತಾ ಇದ್ರು, ನಾನು ಧರ್ಮಸ್ಥಳಕ್ಕೆ ಅಲ್ಲಿ ಅಣ್ಣಪ್ಪ ಪಂಜುರ್ಲಿ ಇರುವಂಥದ್ದು ಗೊತ್ತಿದೆ ಎಲ್ರಿಗೂ, ಸೊ ಮೂಲ ಅಲ್ಲಿ ಹೋಗಿದ್ದೀನಿ, ಅಲ್ಲಿ ಹೆಗ್ಡೆ ಅವರ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಅದು ಅಂತಿಮ ಆಗುತ್ತಾ ನಿಜವಾಗ್ಲೂ? ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡುವ ಮುಂಚೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನನ್ನ ಒಂದು ಪುಸ್ತಕವನ್ನು ಪ್ರಕಟ ಮಾಡುವ ಮುಂಚೆ ಕೂಡ ನಾನು ದೇವರ ಎದುರುಗಡೆ ಇತ್ತು ಪ್ರಾರ್ಥನೆ ಮಾಡಿದ್ದೇನೆ. ದೈವ ಒಪ್ಪಿದೆ ಅಂದರೆ ನಮಗೆ ಒಂದು ಧೈರ್ಯ. ಸಾಮಾನ್ಯವು ಇರೋದಾದರೆ ದೈವ ಇಂಥದ್ದು ಬೇಡ ಅಂತ ಹೇಳಿ ಸೂಚನೆ ಕೊಡುವ ಸಾಧ್ಯತೆ ಇರ್ತದೆ. ದೈವಕ್ಕೆ ಅಂತ ಒಂದು ದಿವ್ಯ ದೃಷ್ಟಿ. ದೈವ ಕಟ್ಟಿದಾಗ ಗಗ್ಗರ ಇಟ್ಟು ದೈವ ಕಟ್ಟಿದಾಗ ಸಂಶೋಧಕಿಯಾಗಿ ಆ ಸ್ಥಾನಕ್ಕೆ ಪೆರಾರ ಏನಿದೆ ಅಲ್ಲಿ ಹೋಗಕ್ಕೆ ರಿಷಬ್ ಅವ್ರ ಚಿತ್ರತಂಡದವ್ರಿಗೆ ಏನಾದರೂ ತಾವು ಸಲಹೆ? ಇಲ್ಲ, ನಾನು ಸಲಹೆಯನ್ನು ಕೊಟ್ಟಿಲ್ಲ. ಈ ಬಗ್ಗೆ ನಾನೇನು ಸಲಹೆ ಕೊಟ್ಟಿಲ್ಲ. ಕೊಡ್ತೀರಾ ಅಂತ? ಇಲ್ಲ, ಅವರ ಆಯ್ಕೆ, ಹೋಗಿ ಮಾತನಾಡ್ಬೋದು. ಆದರೆ ಇಲ್ಲೇನು ಗೊತ್ತಾ, ಅಲ್ಲಿ ಪೆರಾರದಲ್ಲಿ ದೈವ ಕಟ್ಟದೇ ಇರುವಾಗ, ಮನುಷ್ಯನಾಗಿರುವಾಗ ಕೂಡ ದಯಾನಂದ ಕತ್ತಲ್ ಸರ್ ಈ ವಿಷಯವನ್ನು ವಿರೋಧಿಸಿದ್ದಾರೆ. ಹಾಗಿರುವಾಗ ದೈವ ಕಟ್ಟಿರುವಾಗ ಮನುಷ್ಯ ಹೇಳ್ತಾನ ದೈವ ಹೇಳ್ತಾನ ಹೇಳೋ ಒಂದು ಗೊಂದಲ ಕಾಡಬಾರ್ದು. ಬಹುಶಃ ಅಲ್ಲಿ ಬಿಟ್ಟು ಬೇರೆ ಕಡೆ ಹೋಗೋದೇ ಕೇಳೋದು ಒಳ್ಳೆಯದು. ಈ ಮಾತಿನ ಬಗ್ಗೆ ಈಗ ಒಂದು ಪ್ರಶ್ನೆ ನನ್ನದು ಮಾತ್ರ ಅಲ್ಲ, ತುಂಬ ಜನ ಮಾತಾಡ್ಕೊಳ್ತಾ ಇದ್ದಾರೆ ಈ ಬಗ್ಗೆ, ನಾನು ಮಾತ್ರ ಅಲ್ಲ. ಸಾಮಾನ್ಯವಾಗಿ ನಾವು ಇಂಥ ಒಂದು ಸನ್ನಿವೇಶ ಸೃಷ್ಟಿ ಮಾಡಬಾರ್ದು. ಯಾಕೆಂದರೆ ದೈವ ಹೇಳಿದ ಮೇಲೆ ಅದು ದೇವರು ಹೇಳಿದ್ದೆ, ಅದು ಪ್ರಶ್ನಾತೀತ ಅಂತಲೇ ನಂಬುದು. ಈಗ ರಿಷಬ್ ಶೆಟ್ಟರಿಗೆ ಮಾಡು ಅಂತ ಹೇಳಿ ದೈವ ಅಭಯ ಕೊಟ್ಟಿದೆ, ಹಾಗಾಗಿ ಮಾಡಿದ್ದಾರೆ ಅಲ್ವಾ? ಇದಿಷ್ಟು ತುಳು ಸಂಶೋಧಕಿಯಾಗಿರುವಂತಹ ಲಕ್ಷ್ಮೀ ಜಿ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.